ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ನ್ಯೂಸ್ 18 ಕನ್ನಡದ ಸಮಸ್ತ ವೀಕ್ಷಕರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ, ಆಯಸ್ಸು, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾವು ಕೂಡ ಕೇಳ್ಕೊಳ್ತೇವೆ. ಈಗ 30 ನಿಮಿಷ 30 ಸುದ್ದಿಯಲ್ಲಿ ನಿನ್ನೆ ಆಗಿರುವಂಥ ಬೆಳವಣಿಗೆಗಳು, ಇವತ್ತು ಆಗಬಹುದಾದಂಥ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ, ನೋಡ್ತಾ ಹೋಗೋಣ. ಪ್ರೀತಿ ನಿರಾಕರಿಸಿದ್ದಕ್ಕೆ ಅಪ್ರಾಪ್ತೆ ಮೇಲೆ ಆಸಿಡ್ ದಾಳಿ ನಡೆಸಿರುವಂಥ ಘಟನೆ ಕನಕಪುರ ಬೈಪಾಸ್ ರಸ್ತೆ ನಾರಾಯಣಪ್ಪ ಕೆರೆ ಬಳಿ ನಡೆದಿದೆ. ಕನಕಪುರದ ಕುರುಪೇಟೆ 22 ವರ್ಷದ ಸುಮಂತ್ ಎಂಬಾತ ಕೃತ್ಯವನ್ನು ನಡೆಸಿದ್ದಾನೆ. ಆಸಿಡ್ ದಾಳಿಯಿಂದ ಅಪ್ರಾಪ್ತೆಯ ಎಡಭಾಗದ ಕಣ್ಣಿಗೆ ಗಾಯವಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಮಿಂಟೋ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕನಕಪುರ ಟೌನ್ ಠಾಣೆಯಲ್ಲಿ ಪೋಕ್ಸೋ ಅಡಿ ಪ್ರಕರಣ ದಾಖಲಾಗಿದ್ದು ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಬಗ್ಗೆ ರಾಮನಗರ ಎಸ್ಪಿಯಿಂದ ಮಹಿಳಾ ಆಯೋಗದ ಅಧ್ಯಕ್ಷೆ ಪ್ರಮೀಳಾ ನಾಯ್ಡು ಮಾಹಿತಿಯನ್ನ ಪಡೆದಿದ್ದಾರೆ. ಇಂದು ದಾಳಿಗೊಳಗಾದಂಥ ಅಪ್ರಾಪ್ತೆಯನ್ನ ಭೇಟಿ ಮಾಡಿ ಸಾಂತ್ವನವನ್ನು ಹೇಳಿದ್ದಾರೆ. 1 ವರ್ಷದಿಂದ ಪ್ರೀತಿ ಮಾಡುವಂತೆ ಅಪ್ರಾಪ್ತೆಯ ಹಿಂದೆ ಬಿದ್ದಿದ್ದ ಸುಮಂತ್ಗೆ ಕುಟುಂಬಸ್ಥರು ಬೈದು ಬುದ್ಧಿವಾದವನ್ನು ಕೂಡ ಹೇಳಿದರು. ಆದರೆ ನಿನ್ನೆ ಮಾತನಾಡಬೇಕು ಅಂತ ಕರೆದೊಯ್ದಿದ್ದು ಅಪ್ರಾಪ್ತೆ ಮೇಲೆ ಆಸಿಡ್ ಎರಚಿದ್ದಾನೆ. ಶೋಕಿಗೆ ಬಿದ್ದು ಪತಿಯನ್ನೇ ಕೊಲೆಗೈದಿದ್ದಂಥ ಮೈಸೂರು ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಪ್ರಿಯಕರನ ಜೊತೆ ಸೇರಿ ಪತ್ನಿ ನಿಖಿತಾ ಪತಿ ಮಂಜುನಾಥ್ನನ್ನ ಕೊಲೆಗೈದಿದ್ದಾಳೆ ಎಂಬ ಆರೋಪ ಕೇಳಿಬಂದಿತ್ತು. ಪ್ರಕರಣದ ಸಂಬಂಧ ಆರೋಪಿ ನಿಖಿತಾ ಸ್ನೇಹಿತ ಶಶಿಕಾಂತ್ ಪ್ರತಿಕ್ರಿಯಿಸಿದ್ದು, ನಿಖಿತಾ ನನ್ನ ಪ್ರಿಯತಮೆ ಅಲ್ಲ, ಸ್ನೇಹಿತೆ. ಅವಳ ಜೊತೆ ಸೇರಿ ಕೊಲೆಯನ್ನ ಮಾಡಿದ್ದೇನೆ ಅನ್ನುವಂಥದ್ದು ಸುಳ್ಳು ಅಂತ ಹೇಳಿದ್ದಾನೆ. ಅಲ್ಲದೆ 6 ವರ್ಷಗಳ ಹಿಂದೆ ನಿಖಿತಾ ರಾಯಚೂರಿಗೆ ಪ್ರಿಯಕರನ ಬಳಿ ಓಡಿ ಬಂದಿದ್ಲು ಎಂಬ ಮಾಹಿತಿ ಬಂದಿದೆ. ಆದರೆ ನನಗೂ ಆ ಕೊಲೆಗೂ ಸಂಬಂಧವೇ ಇಲ್ಲ ಅಂತ ಹೇಳಿದ್ದಾನೆ. ಕಳೆದ 6 ವರ್ಷದ ಕೆಳಗಡೆ ನಿಖಿತಾ ಎಂಬ ನನ್ನ ಸ್ನೇಹಿತೆ ಆಶ್ರಯ ಕೇಳ್ಕೊಂಡು ಬಂದಿರ್ತಾಳೆ ನನ್ನ ಹತ್ರ. ಗಂಡನ ಮನೆಯಿಂದ ಕಿರುಕುಳ ಹಾಗೂ ಅವಳಿಗೆ ಜೀವ ಬೆದರಿಕೆ ಅಂತ ಹೇಳಿ ರಾಯಚೂರಲ್ಲಿ ಸ್ನೇಹಿತ ಒಂದು ಕಾರಣಕ್ಕೆ ನನ್ನ ಹತ್ರ ಆಶ್ರಯ ಕೇಳ್ಕೊಂಡು ಬಂದಿರ್ತಾಳೆ. ಆದ ಕಾರಣ ನಾನು ಆಶ್ರಯವನ್ನು ನೀಡೋಕ್ಕೆ ಮುಂದಾಗುತ್ತೇನೆ. ಪ್ರಿಯಕನೊಂದಿಗೆ 6 ವರ್ಷದ ಕೆಳಗಡೆ ಓಡಿ ಹೋಗಿದ್ದ ನಿಖಿತಾ ಈಗ ಪ್ರಿಯಕನೊಂದಿಗೆ ಕೊಲೆ ಮಾಡಿರುತ್ತಾಳೆ ಅಂತ ಪ್ರಿಯಕನೊಂದಿಗೆ ಅಂತ ಮೆನ್ಷನ್ ಮಾಡಿ ಹೇರುತ್ತಿರೋದು ತುಂಬ ನಿಜವಾಗ್ಲೂ ತುಂಬ ನೋವಾಗ್ತಿದೆ. ಸೊ ಅದು ಪ್ರಿಯಕರ ಅಲ್ಲ, ಸ್ನೇಹಿತ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಈ ಕೊಲೆ ಪ್ರಕರಣ ತನಿಖೆ ನಡೀತಾ ಇದೆ. ಕೊಲೆನೋ ಅಥವಾ ಆರೋಪವೋ ಅದು ನಾನು ಹೇಳಲಾರೆ. ನಾನು ರಾಯಚೂರಲ್ಲಿ ಇರೋದ್ರಿಂದ ನಾನು ಹೇಳಲಾರೆ. ಅದನ್ನು ತನಿಖಾಧಿಕಾರಿಗಳು ತನಿಖೆ ನಡೆಸಿ ಅದೇನು ಅಂತ ಅದು ಖಚಿತಪಡಿಸ್ತಾರೆ. ಸೊ ಆದ್ದರಿಂದ ನಾನು ಹೇಳೋದು ಇಷ್ಟನೇ, ದಯವಿಟ್ಟು ಪ್ರಿಯಕನೊಂದು ಅಂತ ನಾನು. ಕೋಲಾರದ ವಸತಿ ನಿಲಯದಲ್ಲಿ ಮಧ್ಯಾಹ್ನದ ಊಟ ಸೇವಿಸಿದ ಮಕ್ಕಳು ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾಗಿದ್ದರು. ಈ ನಗರದ ದರ್ಗಾ ಮೊಹಲ್ಲಾ ಮೌಲಾನಾ ಆಜಾದ್ ವಸತಿ ನಿಲಯದಲ್ಲಿ ಈ ಒಂದು ಘಟನೆ ನಡೆದಿದೆ. 10ನೇ ತರಗತಿಯ 9 ವಿದ್ಯಾರ್ಥಿಗಳು ಮಧ್ಯಾಹ್ನ ಚಿತ್ರಾನ್ನವನ್ನು ಸೇವಿಸಿದ ಬಳಿಕ ಫುಡ್ ಪಾಯ್ಸನ್ ಆಗಿತ್ತು. ತಕ್ಷಣ ಮಕ್ಕಳನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಯಿತು. ಬಳಿಕ ಯಾವುದೇ ಸಮಸ್ಯೆ ಇಲ್ಲ ಅಂತ ವೈದ್ಯರು ಹೇಳಿದರು. ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕಕ್ಕೆ ಬಸ್ ಉರುಳಿದ್ದು ಸ್ವಲ್ಪದರಲ್ಲೇ ಭಾರೀ ಅನಾಹುತ ತಪ್ಪಿದೆ. ಈ ಘಟನೆ ಮಂಡ್ಯದ ಡಡನಾಯಕಪುರ ಗ್ರಾಮದಲ್ಲಿ ನಡೆದಿದೆ. ಗಾರ್ಮೆಂಟ್ಸ್ ಕೆಲಸ ಮುಗಿಸಿ 40ಕ್ಕೂ ಹೆಚ್ಚು ನೌಕರರು ಬಸ್ನಲ್ಲಿ ವಾಪಸ್ ಆಗ್ತಾ ಇದ್ದ ವೇಳೆ ದುರಂತ ಸಂಭವಿಸಿದ್ದು 25ಕ್ಕೂ ಹೆಚ್ಚು ಮಂದಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಮಂಡ್ಯ ಮಿಮ್ಸ್ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ಕೊಡಿಸಲಾಯಿತು. ಸ್ಥಳಕ್ಕೆ ಕೆರಗೋಡು ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಚಿಕ್ಕಮಗಳೂರು ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟವಾಗಿದ್ದು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಿಜೆಪಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಪಕ್ಷಾಂತರ ಪರ್ವ ಶುರುವಾಗಿದ್ದು ಸನ್ರೈಸ್ ಹೋಟೆಲ್ನಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆ ನಡೆಸಿದರು. 500ಕ್ಕೂ ಅಧಿಕ ಬಿಜೆಪಿ ಕಾರ್ಯಕರ್ತರು ಮತ್ತು ಲಿಂಗಾಯತ ಮುಖಂಡರಿಂದ ಪ್ರತ್ಯೇಕ ಸಭೆ ನಡೆಸಲಾಯಿತು. ಎಚ್.ಡಿ. ತಮ್ಮಯ್ಯ ನೇತೃತ್ವದಲ್ಲಿ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ 500ಕ್ಕೂ ಅಧಿಕ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಸೇರ್ಪಡೆಯಾಗಲಿದ್ದಾರೆ. ಗುಜರಾತ್ ಮಾದರಿಯಲ್ಲಿ ಲಿಂಗಾಯತ ಸಮುದಾಯಕ್ಕೆ ಟಿಕೆಟ್ ನೀಡದ ಹಿನ್ನೆಲೆಯಲ್ಲಿ ಅಸಮಾಧಾನ ಸ್ಫೋಟವಾಗಿದ್ದು ಸಿಟಿ ರವಿ ಆಪ್ತ ಎಚ್.ಡಿ. ತಮ್ಮಯ್ಯ ಬಿಜೆಪಿ ಪಕ್ಷಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ. ಈ ಮೂಲಕ ಸಿಟಿ ರವಿ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಬದಲಾವಣೆ ಸಂಕಲ್ಪ ಯಾತ್ರೆಯನ್ನು ಆರಂಭಿಸಿದ್ದಾರೆ. ಬೆಂಗಳೂರಿಗೆ ಬರಬೇಕು ಅಂತ ಕೇಳ್ಕೊಂಡಿದ್ದೀನಿ. ಇದೆಲ್ಲ ಬೆಂಗಳೂರಿಗೆ ಬಂದರೆ ಕಾಂಗ್ರೆಸ್ಗೆ ಸೇರಿದಂಗೆ ಲೆಕ್ಕ. ಒಂದು KPCC ಕಚೇರಿಗೆ ಇಷ್ಟು ಜನ ನನ್ನ ಫಾಲೋವರ್ಸ್ ನನ್ನ ಜೊತೆಗೆ ಬಂದು
ಕಚೇರಿ ಒಳಗೆ ಬರ್ತಾರೆ ಅಂತಂದ್ರೆ ಇವರೆಲ್ಲ ನನ್ನ ಜೊತೆ ಕಾಂಗ್ರೆಸ್ ಸೇರ್ತಾರೆ. ಅನ್ಕಂಡೀಷನಬಲ್ ಕಾಂಗ್ರೆಸ್ ಜಾಯಿನ್ ಆಗ್ತಾ ಇದ್ದೀನಿ. ಅಲ್ಲಿ ಈಗ ಆಲ್ರೆಡಿ 6 ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಗಾಯತ್ರಜ್ಞವರು ಅಪ್ಲಿಕೇಶನ್ ಹಾಕಿಲ್ಲ. ನಾನು ಈಗ ಸೇರ್ಪಡೆ ಆಗ್ತಾಯಿದ್ದೀನಿ. ನನ್ನ ಒಂದೇ ಒಂದು ಮನವಿ ಇದೆ, ಅಲ್ಲಿ 6 + 2 8 ಜನದ ಇಟ್ಕೊಂಡು ಸರ್ವೆ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಸರ್ವೆ ಮಾಡಿಸಿ ಸರ್ವೇಲಿ ಯಾರಿಗೆ ಬಂದರೂ ನಾನು ಕೆಲಸ ಮಾಡ್ತೀನಿ. ಆ ಸರ್ವೇನಲ್ಲಿ ನನಗೆ ಸಿಕ್ಕರೆ ನನಗೆ ಸಹಕಾರ ಕೊಡಬೇಕು ಕೇಳ್ಕೊಂಡು.